ಸೊ ನೀವು ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಸಡನ್ನಾಗಿ ಯಾರೋ ಬರ್ತಾರೆ ನಿಮ್ಮ ಹತ್ರ, ಬಂದ್ಬಿಟ್ಟು 500 ಕೋಟಿ ಕೊಟ್ಬಿಟ್ಟು ಒಂದು ಸಿನಿಮಾ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವು ಹೇಳ್ತೀರಾ ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ, ಮಾಡಲಿಕ್ಕಾಗಲ್ಲ ಅಂತ. ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಅವ್ರು ಹೇಳ್ತಾರೆ ನೀವು ಅವೆಲ್ಲ ತಲೆ ಕೆಡಿಸ್ಕೋಬೇಡಿ, ನಾನು ನಿಮಗೆ 500 ಕೋಟಿ ಕೊಟ್ಟಿದ್ದೀನಿ, ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ತಂದು ಹಾಕಿ 2-3 ಹೀರೋಯಿನ್ ಆ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿ, ಆಮೇಲೆ ಮಿನಿಮಮ್ ಒಂದು 4-5 ಡ್ಯಾನ್ಸ್ ಮತ್ತು ಸಾಂಗ್ಸ್ ಇರಲೇಬೇಕು. ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸ್ಕ್ರಿಪ್ಟಲ್ಲಿ ಅವೆಲ್ಲ ಬೇಕೋ ಇಲ್ವೋ ಗೊತ್ತಿಲ್ಲ, ಅಲ್ಲಲ್ಲಿ ಯಾವಾಗ ಬೇಕೋ ನಿಮಗೆ ಅಲ್ಲಿ ಆ ಸಾಂಗ್ಸ್ ಹಾಕ್ಕೊಳ್ಳಿ. ಆಮೇಲೆ ಕಾಮಿಡಿ ಸಿಕ್ಕಾಬಟ್ಟೆ ಇರಬೇಕು, ಜನಗಳು ನಗು ಬರುತ್ತೋ ಬಿಡುತ್ತೋ ಪರವಾಗಿಲ್ಲ, ಬಟ್ ಕಾಮಿಡಿ ಇರಬೇಕು ಆ ಸಿನಿಮಾದಲ್ಲಿ. ಆಮೇಲೆ ಕಾನ್ಸೆಪ್ಟ್ ಎಲ್ಲ ಕೆಡ್ಸ್ಕೊಬಿಡಿ. ನೀವು 2-3 ಫಿಲಮ್ ನೋಡಿ ಹಾಲಿವುಡ್ಡಲ್ಲಿ, ಆ ಫಿಲಮಲ್ಲಿ ನೋಡ್ಬಿಟ್ಟು ನಿಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಫೈನಲ್ ಆಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿ ಸಾಕು ಅಂತ ಹೇಳ್ತಾರೆ. ಬಾಲು ಅದನ್ನ ತಗೊಂಬರ್ರಿ ಇಲ್ಲಿ. ಏನ್ ಸರ್ ಇದು? ಆ ಕವರ್ ತೆಗಿರಿ. ನಿಮಗೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟು ಒಂದು ಸಿನಿಮಾ ಮಾಡ್ತೀರಾ. ಆ ಸಿನಿಮಾ ಹೆಸರೇ ರಾಜಾ ಸಾಬ್. ಸೊ ಫ್ರೆಂಡ್ಸ್, ಎಸ್, ನಾನು ನೆನ್ನೆ ಸಿನಿಮಾ ನೋಡಿದೆ. ಸೊ ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್. ಒಂದು ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಪ್ರಭಾಸ್. ಸೊ ನನಗೆ ಪ್ರಭಾಸ್ ಫಸ್ಟ್ ನಾನು ನೋಡಿದ್ದು ಅವ್ರ ಸಿನಿಮಾ ಬಂದ್ಬಿಟ್ಟು ವರ್ಷಮ್ನ ನಾನು ಥಿಯೇಟ್ರಲ್ಲಿ ನೋಡಿದಾಗ ಐ ಥಿಂಕ್ ಈ ವಾಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಅಲ್ಲಿಂದ ಅವ್ರಿಗೆ ನಾನು ಫ್ಯಾನ್. ಅವರು ಸ್ಕ್ರಿಪ್ಟ್ಸ್ ಸರಿಗೆ ಮಾಡ್ತಾ ಇಲ್ವೋ ಅಥವಾ ಐ ಡೋಂಟ್ ನೋ ಲೈಕ್ ವಾಟ್ಸ್ ಹ್ಯಾಪನಿಂಗ್, ಬಟ್ ಐ ಡಿ ನಾಟ್ ಸಿ ರಿಯಲಿ ಎನಿ ಗುಡ್ ಮೂವಿ ಕಮಿಂಗ್ ಔಟ್ ಫ್ರಮ್ ಪ್ರಭಾಸ್ ಆಫ್ಟರ್ ಬಾಹುಬಲಿ. ಸೊ ಈ ಸಿನಿಮಾದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಐ ಥಿಂಕ್ ದ ಸ್ಕ್ರಿಪ್ಟ್ ಈಸ್ ವೆರಿ ವೀಕ್. ಒಂಥರ ಇಟ್ ಫೀಲ್ಸ್ ಸೋ ಇಲ್ಲಾಜಿಕಲ್. ಅಂದರೆ ನಿಮಗೆ ಸಿನಿಮಾ ಇಟ್ಸ್ ಲೈಕ್ ಒಂದು ಫ್ಲೋ ಇಲ್ಲ, ಒಂದು ಸ್ಕ್ರಿಪ್ಟ್ ಇಲ್ಲ, ಒಂದು ಲಾಜಿಕ್ ಇಲ್ಲ. ಆಮೇಲೆ ದ ಕಂಪೋಸಿಷನ್ ಆಫ್ ಸಾಂಗ್ಸ್ ಆಗಿರ್ಬೋದು, ಹಾರರ್ ಸೀನ್ಸ್ ಆಗಿರ್ಬೋದು, ಕಾಮಿಡಿ ಸೀನ್ಸ್ ಆಗಿರ್ಬೋದು, ಒಂದಕ್ಕೊಂದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋ ಒಂದು ಆ ಮ್ಯಾಚಿಂಗ್ ಇಲ್ಲ. ಸ್ಕ್ರಿಪ್ಟ್ ಈಸ್ ರಿಯಲಿ ರಿಯಲಿ ಬ್ಯಾಡ್. ಸೊ ಫಾರ್ ಮೀ ಐ ಥಿಂಕ್ ರಾಜಾ ಸಾಬ್ ಈಸ್ ವೆರಿ ಮಚ್ ಡಿಸಪಾಯಿಂಟಿಂಗ್ ಮೂವಿ. ಅಗೈನ್ ನಿಮಗೆ ಈ ಸಿನಿಮಾ ಚೆನ್ನಾಗಿರ್ಬೋದು ಅನಿಸ್ಬೋದು, ಎಸ್ಪೆಷಲಿ ಪ್ರಭಾಸ್ ಫ್ಯಾನ್ಸ್ಗೆ ದೇ ವುಡ್ ಡೆಫಿನೆಟ್ಲಿ ಫೀಲ್ ಇಟ್ಸ್ ಅ ಗುಡ್ ಸಿನಿಮಾ ಅಂತ. ಬಟ್ ದಿಸ್ ಇಸ್ ಟೋಟಲಿ ಮೈ ಒಪಿನಿಯನ್. ಸೊ ಹೋಗಿ ನೀವು ಸಿನಿಮಾ ನೋಡಿ, ನಿಮಗೆ ಈ ಸಿನಿಮಾ ಹೇಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.